ಇವತ್ತು ಒಬ್ಬರ ಬಗ್ಗೆ ಮಾತಾಡ್ತೀನಿ. ಅವ್ರ ವಿಡಿಯೋ ನಾನು ನೋಡಿದಾಗೆಲ್ಲ ನನಗೆ ಹೊಟ್ಟೆಲಿ ಬೆಂಕಿ ಹಾಕಿದಂಗೆ ಆಗೋದು. ಅವ್ರು ಯಾರು ಅನ್ಕೊಂಡಿದ್ದೀರಾ? ಪುನೀತ್ ಕೆರಳ್ಳಿ. ಅವ್ರು ವಿಡಿಯೋ ಮಾಡೋದಲ್ಲ ಅವ್ರಿಗೋಸ್ಕರ, ಅವ್ರು ದುಡ್ಡು ದುಡಿಯೋಕ್ಕೋಸ್ಕರ ವಿಡಿಯೋ ಮಾಡ್ತಾರೆ. ಮತ್ತೇನ್ರಿ, ನಮ್ಮ ದೇಶ, ನಮ್ಮ ಕರ್ನಾಟಕ, ನಮ್ಮ ಜನ ಅಂತ ಅವ್ರು ಸಾಯ್ತಾರೆ. ಇಲ್ಲಿ ನಮ್ಮ ಜನಗಳು ನೋಡಿದರೆ ಕಂಪ್ಲೇಂಟು, ಪೊಲೀಸ್ ಸ್ಟೇಷನ್ನು, ಅವ್ರ ಮೇಲೆ ಸುಫಾರಿ ಕೊಡೋದು, ಅವ್ರಿಗೆ ಜೀವ ಬೆದರಿಕೆ ಹಾಕೋದು. ಏನ್ರಿ ಇದು? ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ, ಅದಕ್ಕೆಲ್ಲ ತಡೀತಾರಲ್ಲ. ಏನಿದು? ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಸ್ನೇಹಿತರೆ, ಯಾರೆಲ್ಲ ಗೋವನ್ನ ದೇವರು ಅಂತ ಹೇಳಿ, ಮಹಾದೇವ ಅಂತ ಹೇಳಿ, ನಂದಿ ಅಂತ ಹೇಳಿ ಪೂಜೆ ಮಾಡ್ತೀರಾ, ಪ್ರತಿಯೊಬ್ರು ಈ ವಿಡಿಯೋ ಕೊನೆಯ ತನಕ ನೋಡ್ಬೇಕು. ಮತ್ತು ನಿಮ್ಮ ಭಾವನೆಗಳಿಗೆ ಈ ಮುಸಲ್ಮಾನರು ಕೊಡ್ತಾ ಇರೋ ಬೆಲೆ ಏನು, ಗೌರವ ಏನು ಅನ್ನೋದನ್ನು ಕೂಡ ನೀವೆಲ್ಲರೂ ಅರಿತುಕೋಬೇಕು. ನಾವು ಹಿಂದೂಗಳು ಅದನ್ನು ಪೂಜೆ ಮಾಡ್ತೀವಿ, ನಮ್ಮ ಭಾವನೆಗೆ ಧಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡದೆ ನಮ್ಮ ಕಣ್ಣು ಮುಂದೆನೆ ಇದನ್ನ ಈ ಮಟ್ಟಕ್ಕೆ ಇವರು ಮಾಡ್ತಾ, ಆ ಗೋವಿನ ಮುಂದೆ ಮೈಕ್ ಹಿಡಿದು ಆ ನಂದಿ ಮಹಾದೇವನ ಮುಂದೆ ಆತ ಕೇಳ್ತಾನೆ, ಕೈಸಾ ಚಲ್ರೆ ಆಪ್ಕ ಬಕ್ರಿದ್ ಅಂದ್ರೆ ಅವನು ಕೇಳಿದ್ದು ಕೇವಲ ನಂದಿಗಲ್ಲ, ನಂದಿಯನ್ನ ಆರಾಧಿಸಿ ಪೂಜಿಸುವ ಪ್ರತಿಯೊಬ್ಬ ಹಿಂದೂಗಳಿಗೆ ಕೇಳ್ತಿದ್ದಾನೆ. ಏನ್ ಕಿತ್ಕೊಳ್ತೀರಾ ಹಿಂದೂಗಳೇ? ನೀವು ನಿಮ್ ಗಂಡಸ್ತನ ಇದೆಯಾ? ನೀವ್ ಏನ್ ಕಿತ್ಕೊಳ್ತೀರಾ ಅಂತ ಕೇಳ್ತಿದ್ದಾರೆ. ಹೊಟ್ಟೆಗೆ ಅನ್ನ ತಿಂತಾರೆ, ಏನ್ ಸಗಣಿ ತಿಂತಾರೆ ಹೊಟ್ಟೆಗೆ? ಅವ್ರು ಏನ್ ಮಾಡ್ತಿದ್ದಾರೆ? ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ಬಂದಿಲ್ಲ ಅದರ ಅಂತಂದ್ರೆ ಅವ್ರನ್ನ ಕಂಡು ಹಿಡಿದು ಕೊಟ್ರೆ ಅದು ಅಪರಾಧ ಅಂತೆ. ಆಮೇಲೆ ಗೋ ಹತ್ಯೆ ಮಾಡ್ತಾರೆ ಯಾರೋ, ಅದನ್ನ ಹಿಡ್ಕೊಟ್ರು ಅಂದ್ರೆ ಅದು ಅಪರಾಧ ಅಂತ. ಏನ್ರಿ ಇದು? ಏನ್ ಹೇಳ್ಬೇಕು ಇದಕ್ಕೆಲ್ಲ ಕಾರಣ ನಾವೇ. ಆ ಪುನೀತ್ ಕೆರಳ್ಳಿ ಅವರಿದ್ದಾರೆ, ಅವ್ರಿಗೆ ಏನ್ ಹೇಳ್ಬೇಕ್ರಿ? ಹೆಂಡ್ರು, ಮಕ್ಕಳು, ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವ್ರು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಸಿಗತ್ತೆ? ಅವ್ರಿಗೇನು ದುಡ್ಡು ಸಿಗತ್ತಾ? ಅದರಿಂದ ಒಂದು ಬಿಲ್ಡಿಂಗ್ ಕಟ್ಟಿ ಅವ್ರು ಆರಾಮಾಗಿರ್ತಾರ? ಇಲ್ಲ. ಅವರೆಲ್ಲರೂ ಈಗ ಈ ತರ ಹೋರಾಟ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ. ಮುಂದೆ ಒಂದಿನ ನಾವು ಭಿಕ್ಷೆ ಎತ್ತಬೇಕಾಗತ್ತೆ, ಇನ್ನೊಬ್ರು ಕಾಲ್ ತಳಗೆ ದುಡಿಬೇಕಾಗತ್ತೆ, ಇನ್ನೊಬ್ರು ಕಾಲ್ ತಳಗಿರ್ಬೇಕಾಗತ್ತೆ. ಅದು ಯಾವ ರೀತಿಯಿಂದ ಅಂತ ನೀವೇ ತಿಳ್ಕೊಳ್ಳಿ. ಹಿಂದೊಂದಿನ ಹೆಂಗೆ ಬ್ರಿಟಿಷರು ನಮ್ಮನ್ನು ಆಳಿದ್ರು ಅದೇ ರೀತಿ ಮುಂದೆ ಆಗತ್ತೆ. ಅದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದು ಕಟು ಸತ್ಯ. ಪುನೀತ್ ಕೆರಳ್ಳಿ ಅವರೇ, ಈ ವಿಡಿಯೋ ನಿಮಗೆ ಬಂದು ತಲುಪತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನೀವು ಎಷ್ಟು ಹೋರಾಟ ಮಾಡಿದ್ರು ನಿಮ್ಮ ಹಿಂದೆ ನಾವು ಯಾವಾಗೂ ಇರ್ತೀವಿ, ಅದಂತೂ ಸತ್ಯ. ನನ್ನ ಕೈಲಾದಷ್ಟು ನನಗೆಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ರೈತರಿಗೆ ನಾನೊಂದು ಮಾತು ಹೇಳ್ತೀನಿ. ಇದು ನಿಮಗೆ ಕೇಳೋಕ್ಕೆ ಕಹಿ ಅನ್ನಿಸ್ಬೋದು, ಬಟ್ ಇದು ಸತ್ಯ. ಈಗ ಅಲ್ಲಿ ಹಸುನ ಕಟ್ ಮಾಡ್ತಾರೆ, ಹಸುನ ಮಾರ್ತಾರೆ, ಹಸುನ ಕಡಿತಾರೆ, ಹಸುನ ತಿಂತಾರೆ. ಹಸುನ ಕೊಡೋರು ಯಾರು? ನಮ್ಮ ರೈತರು. ನೀವು ಯಾಕೆ ಕೊಡ್ತೀರಾ? ಅಲ್ರಿ, ಅದನ್ನು ಉಳುಮೆ ಮಾಡಿಸ್ಕೊಂಡು ಅದ್ರ ಹಾಲು ಕುಡಿದು ಎಲ್ಲ ಮಾಡಿ ಅದು ವಯಸ್ಸಾದ್ಮೇಲೆ ಅದನ್ನು ಮಾರ್ತಿರಲ್ಲ, ನಿಮಗೆ ಮನುಷ್ಯತ್ವ ಅನ್ನೋದಿದೆಯಾ? ಒಂದು ಯೋಚನೆ ಮಾಡಿ. ನೀವು ಹುಟ್ಟಿದಾಗ ತಾಯಿ ಎದೆ ಹಾಲು ಕುಡಿದು ಬೆಳೆದಿರ್ತೀರಾ, ನಿಮ್ಮ ತಾಯಿನ ಹಿಂಗೆ ಕಟಗರಿ ಕೊಟ್ಟು ಬಿಡ್ತೀರಾ? ದಯವಿಟ್ಟು ಕೇಳ್ಕೊಂತಿದ್ದೀನಿ, ಯಾರ್ಯಾರು ಹಸು ಸಾಗಾಣಿಕೆ ಎಲ್ಲ ಮಾಡ್ತಿದ್ದೀರಾ, ದಯವಿಟ್ಟು ಇಂಥ ನೀಚ್ ಕೆಲಸ ಮಾಡಬೇಡ್ರಿ. ನೀವು ಒಂದು ಹಸುನ ಸಾಯಿಸಿ ಆ ಹೆಣದ ಮುಂದೆ ಹಣ ಬೇಕನ್ರಿ ನಿಮಗೆ.